उत्तम स्वात्मचिंता शातदेह चिंता च मध्यमा अधम काम चिंता ಶಾತ ಪರ ಚಿಂತಾ ದಮಾದಮ ಅಂದರೆ ಏನಂತಾರೋ ಸತಾದ ಆತ್ಮಚಿಂತ ಮಾಡೋದಾ ಇದು ಅತಿ ಉತ್ತಮ ಐತಿ. ಮತ್ತು ಈ ದೇಹ ಏನೈತಿ ದೇಹ ಚಿಂತ ಇದು ಮಾಡ್ತಾರೆ ಇದ ಮಧ್ಯಮದಾಗೈತಿ. ಮತ್ತು ಅದಮ್ ಯಾವ್ದ ಕಾಮ ಚಿತ್ತಾಜಿ ಮಾಡ್ತಾ ಹೋಗ್ತಾವ ಭೋಗ ವಿಷಯ ಭೋಗ ಲಾಲ್ಸ ಮಾಡ್ತಿರು ಅದೇನೈತಿ ಅಧಮಯ ಚಿಂತ ಐತಿ. ಮತ್ತು ಚಿಂತ ದುಸರೆದವ್ರ ಚಿಂತ ಮಾಡೋದಾ ಇದೇನೈತಿ ಅತಿ ಅಧಮ್ ಚಿಂತ ಐತಿ ತಿಳಿಬೇಕು. ಅರೆ ಯಾವ ತಂದು ಕಲ್ಯಾಣ ಮಾಡ್ಕೊಳ್ಳೋದು ನೋಡಬೇಕು. ಇಂದು ಹೊತ್ತುದೇ ಆಗೈತಿ ನಾಳೆ ಹೊತ್ತುದೇ ಆಗ್ತಾವೆ ನೋಡ್ತಾವೆ ಇಲ್ಲ ಯಾರಿಗೆ ಗೊತ್ತೈತ್ಯಾನ? ಯಾರಿಗೆ ಗೊತ್ತೈತ್ರ ಹೇಳಬೇಕು. ಯಾರಿಗೆ ಗೊತ್ತೈತ್ಯಾನ? ಈಗ ನೀವು ಮನೆಯಿಂದ ಬೈಂದಿರಿ ಇಲ್ಲಿ ಹೊರಗೆ ನೀವು ಮನೆ ತನಕ ಹೋಗ್ತಿರಲಿಲ್ಲ ಯಾರಿಗೆ ಗೊತ್ತೈತಿ? ಮುಂದಿನ ಯಾರು ಸಿಕ್ಕಿದ್ಯೋ ಇಲ್ಲ. ಇದು ಸಿಕ್ಕಿದಿಲ್ಲ ತಾಪಕ್ಕೆ ಯಾರು ಹಾವಸ್ಬಿಟ್ಟಿದ್ದಾರೋ? ಯಾರು ಬಿಟ್ಟಿದ್ದಾರೋ ಏನ? ಇಲ್ಲ, ಒಟ್ಟು ಬಿಟ್ಟಿಂದಿಲ್ಲ. ಇದೆಲ್ಲ ಅದು ಸತ್ಯ ಏನಂತಾರೋ ಅವ್ರ ಪೈಲ ತಂದು ಸುತ್ತ ಚಿಂತ ಮಾಡ್ರಿ. ದೇಹ ಚಿಂತ ನಂತರ ಐತಿ. ಆತ್ಮಚಲನಕ್ಕೆ ಮಾಡ್ಕೊಳ್ಳೋದು ಪೈಲ ನೋಡ್ಕೊರಿ. ಕಾಮ ಚಿಂತ ಭೋಗ ಚಿಂತ ಏನೈತಿ ಬ್ಯಾರೆ ಐತಿ ಅದಮೈತಿ ಅದೇನು ಖರೀದಲ್ಲ. ಮತ್ತು ಚಿಂತ ದುಸರೆದವ್ರ ಚಿಂತ ಮಾಡ್ಬೋದು ಅವು ಎಲ್ಲಿ ಹೋದ ಇದೆಲ್ಲಿ ಹೋಯ್ತು ಅದೆಲ್ಲಿ ಹೋಯ್ತು ಇದ್ಯಾನು ಇದೆಲ್ಲ ಅದಮೈತಿ ಅದೇನು ಧ್ಯಾನದಾಗ ಕಳ್ಕೊಳ್ಳೋದಿಲ್ಲ. ತನ್ನ ಚಿಂತ ತಾವು ಮಾಡ್ಕೊಂಡು ನಿಲ್ಲಬೇಕು. ಒಂದಷ್ಟ ನಿಮ್ಗೆ ಹೇಳಿದ್ದೇನೋ ಕೇಳ್ಕೊರಿ. ಒಂದು ಕುಣ್ಬ್ಯ ಅಂದರೆ ಏನು ಶೇತಕರಿ ಇದ್ದ. ಅವೇನೇ ಮಾಡ್ತಿದ್ದ ತಂದು ಅಡವಿ ಇತ್ತಿಲ್ಲ ಅದು ಹೇಳಿ ಹೊಲ ಅಂತಾರೆ ಅಡವಿ ಹೊಲ ಇತ್ತು. ಆ ಹೊಲ ಒಟ್ಟು ಅವ್ನು ಬೆತ್ತಲ ಆಗ್ತಿದ್ದ. ಏನು ಮಾಡ್ತಿದ್ದ ಬರೀ ಗಳಿ ಹೊಡೆದ ಇದು ಮಾಡೋದ ಬಿಡೋದ. ಒಂದಿನ ಬಾದ್ ಮ್ಯಾಗ ಕೂತ ದುಸ್ತಿದ್ದ ಸನ್ಯಾಕ ಇರ್ತಲ್ಲ ಸೇದಾರಿ ಯಾರು ಅವ್ರು ಕೂತು ಮಾತಾಡ್ದು ಕೂತಿರು. ಏನಪ್ಪ ಇದೇನು ಮಾಡ್ಕದೆ ಈಗ ನಾನು ನೋಡ್ಕದೆ 8 ವರ್ಷ ಆಯ್ತು ಒಂದು 2-3 ವರ್ಷ ಆಯಿತು ನುಸ್ತು ಒಳ್ಳೆಯದು ಎಲ್ಲ ಗೆಳೆ ಮಾಡ್ತೀವಿ ಬಿಡ್ತೀವಿ ಮತ್ತು ಬಿತ್ತಲು ಒಟ್ಟು ಏನಿಲ್ಲ ಮಳೆ ಬಿತ್ತರೆ ಭೀ ಇಲ್ಲ ನೀರು ಐತಿ ತರಿಸೋದೇನು ಯಾವ ಮಾಡೋಲ್ಲ ಇದ್ಯಾನು ಕಾರಣ ಏನ? ಅರೆ ಅವನು ಏನಂತ ಗೊತ್ತೈತೆ ಅವಂತಾನೆ ನಾ ಅಡವಿಗೆ ಪೈಲ್ವಾನ್ ಮಾಡಿದ್ದಾನೆ. ಪೈಲ್ವಾನ್ ಮಾಡಿ ಅದ್ರೊಳಗೆ ಸಾಗದ ಬೀಜಗಳು ಹಾಕೋದ್ದಾನೆ. ಸಾಗು ಗೊತ್ತೈತಲ್ಲ ಸಾಗಂದ್ರೆ ಏನ? ಸಾಗವಾನಿ ಗಿಡ ಗೊತ್ತಿಲ್ಲ ಅಂಥ ಗಿಡಗಳೆಲ್ಲ ಹಚ್ಚಿದ್ದಾನೆ. ಗಿಡಗಳ ಮಟ್ಟ ದೊಡ್ಡ ಆದವು. ಆ ಗಿಡಗಳು ಕಡ್ದ ಮನೆ ಕಟ್ಟಾವ. ಮನೆ ಕಟ್ಟಿದ ಮೇಲೆ ಆಯ್ನ ಮದುವೆ ಮಾಡ್ಕೊಳ್ಳವ ಸಂಸಾರ ಮಾಡಿದ್ದಾನು. ಇದು ಹಿಂಗೆ ಮಾತಾಡ್ತಾವ್ರು ಕತ್ತಿರು. ಅಷ್ಟಿತ್ತರ ಒಂದು ಸಣ್ಣ ಹುಡುಗ ಆ ಕಡ್ದ ಕಬ್ಬ ತಿನ್ಕೋತ ಬಂದ. ಅವೇನು ಮಾಡ್ಕೊತಿದ್ದ? ಒಂದು ಬುಡಕಿ ಕದ್ದಿತ್ತಿದ್ದದ, ಒಂದು ಚೆಂಡಿ ಕಟ್ತಿದ್ದ. ತಿಳಿತಲ್ಲ ಕಾಯ್ತಿದ್ದು ಬಾರಿ ತೊಗೊಂತಿದ್ದ. ಚೆಂಡಿ ಕಡ್ದು ಅಂತೀವಿ ನಾವು ಬುಡಕೆತ್ತಿದ್ರಿ ನೀವು ಕುಣ್ಬೆ ಅವನ್ನ ಹಳಿ ಹೊಡ್ದ. ಇದೇನು ಹುಚ್ಚುಗತ್ಲೆ ಮಾಡ್ಕದಿ? ಒಂದು ಚೆಂಡಿ ಕಟ್ತಿತ್ತಿ ಒಂದು ಬುಡಕೆತ್ತಿತ್ತಿ ಇದ್ಯಾನಿ ಮಾಡ್ಕದಿ? ತುತ್ತಿ ಬಡ್ಡೆ ನೀವು ಅದು ಕನ್ನಡದಂಗೆ ಅಷ್ಟೇ ಬರೋಂಗಿಲ್ಲ. ನಾವು ತಿಳಿದು ತಿಳ್ಕೊಬೇಕು. ತುತ್ತಿ ಬಡ್ಡಿ ತುದಿ ಬಡಿ ಹಂಗಂತಾರ ಒಂದು ಬಡ್ಡಿ ಅಂತ ಹುಚ್ಚಗದ್ಲೆ ಹಂಗೆ ಮಾಡ್ತೀವಿ ಆಯ್ತು. ಅವನು ಸಣ್ಣ ಹುಡುಗ ಏನು ಉತ್ತರ ಕೊಡ್ತಾ ತಿಳ್ಕೊರಿ ಅನ್ನಿಸ್ತು. ಇದು ನೋಡು ಅಪ್ಪ ನಾ ತುತ್ತಿ ಕಡ್ದಂದು ತಿನ್ಕದ್ಯಾನು ತಿನ್ನುವಳಿದಾಗ ನಂಗೆ ಸಾವು ಬತ್ರ ಬಡ್ಡಿ ಕಡ್ದು ಯಾವಾಗ ನಂಗೆ ಸಿಕ್ಕೋದ? ಏನಂತಾನವ? ತುತ್ತಿ ಕಡ್ದಂತಿತ್ತ ಬಡ್ಡಿ ಕಡ್ದಂತಿತ್ತ. ಆಯ್ದಾಗ ಅವ ಅಂತಾಕಿ ಈ ಕಡೆ ಚೌ ಸಿಕ್ಕಲಿಲ್ಲ ಆ ಕಡೆ ಚೌ ಸಿಕ್ಕಿದ್ರೆ ಹೋದ್ನೀವನ ನಂದು ಜೀವ ಹೋಯ್ತಾರೆ ನಂಗೆ ಸಿಕ್ಕೋದು ಯಾವಾಗೈತಿ? ಅದು ಸಿಕ್ಕೋದಿಲ್ಲ. ಆಯ್ದಾಗ ಅಲ್ಲಿ ಸನ್ನೆ ಕೂತಿ ನಾವು ಏನಂತ ನೋಡು ಅಪ್ಪ ನೋಡು ಅವ್ನು ಸಣ್ಣ ಹುಡುಗಿ ಏನು ಅನ್ಕದ ಏನಂತ? ಅರೆ ಯಾವ ಅನ್ಕದ ಈ ಕಡೆ ತಿನ್ಕದ ಹಚ್ಕದ ಮುಂದಿನ ತಿಂಗಳದಾಗ ನನ್ನ ಜೀವ ಹೋಯ್ತಾರೆ ನಾ ಏನು ಮಾಡಲಿ? ನಂಗೆ ಮುಂದಿನ ಅದು ಹಚ್ಕದ ರುಚಿ ನಂಗೆ ಸಿಕ್ಕೋದಿಲ್ಲ ಅಂತ. ನೀ ಆಯ್ತು ಯಾವ್ದು ವಿಚಾರ ಮಾಡ್ಕದೆ? ಯಾವ್ದು ವಿಚಾರ ಮಾಡ್ಕದೆ? ಅಡಿ ನೀ ಅದು ಸಹ ಬಿಂದು ಹಾಕಾವ ಗಿಡಗಳು ದೊಡ್ಡ ಆಗವು ಅವು ಮೊಟ್ಟೆ ಆದ್ಬೇಕು ಕಡ್ಯಾವ್ನಿ ಅಯ್ನ ಮನೆ ಕಟ್ಟಾವ ಅಯ್ನ ಮದುವೆ ಮಾಡ್ಕೊಳ್ಳೋ ಸಂಸಾರ ನೋಡಿ ಇಂಥದ್ದು ಏನಪ್ಪ ನೀನು ನಾಳಿಂದ ನೋಡಿದ್ಯಾನು? ನಿನ್ನ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದು ನೋಡು. ಇದಿಂಥದ್ದು ಯಾರು ವಿಚಾರ ಮಾಡ್ಕೋಬೇಡು. ಅರೇ ತವರು ವಿಚಾರ ಮಾಡ್ಕೋಬೇಕು.
ತಂದ ವಿಚಾರಿತವಾಗಿ ತಿಳ್ಕೊಬೇಕು. ನಾಳಿಂದ ಯಾನ ಇಲ್ಲ, ಹಿಂದಿನ ದರ್ಶನ ಆಯಿತು ಠೀಕ, ಇಲ್ಲ ಸಂಜೆ ಹೊತ್ತು ಹಿಂದಿಂದ ಹೋಗ್ತೇನೆ ದರ್ಶನಕ್ಕೆ. ಅರೆ ಸಂಜೆ ತಕ ನಿಂತೇನಿಲ್ಲ ಅಂಟಂಕಿ ಯಾರಿಗೆ ಗೊತ್ತೈತಿ? ಸಂಜೆ ತಕ ತಾವು ನಿಲ್ಲೋದ್ರ ಯಾರಿಗೆ ಗೊತ್ತೈತೇನ? ಅದು ಸಟ್ಕೆ ಆಚಾರ್ಯಗಳು ಹೇಳ್ತಾರು, ಪೈಲಾ ಉತ್ತಮ ದರ್ಶನ ಪೈಲಾ ಹರಿವದ್ದ ಮಾಡ್ರಿ. ಆಯ್ತು ಮುಂದೆ ಏನು ಆಯ್ತದ ಆಗೋಲೆ पण निदान दर्शन ಆಯ್ತು ಸಮಾಧಾನ ಐತೇನಿಲ್ಲ. ಈ ದರ್ಶನ ಪೈಲ ಮಹತ್ವ ಐತಿ. ಪೈಲ ಎಲ್ಲ ಮಾಡ್ತಾರೆ ಖರೀ, ದರ್ಶನ ಪೈಲ ತೆಪ್ಸ್ತಾರೆ, ಹಿಂದಿನ ನೋಡ್ತಾರೆ. ಸೌಳು ಸಿಕ್ತಾರೆ ಹೋಗ್ತೀವಿ. ಇದು ತಿಳ್ಕೋಬೇಕು, ಹೇಳಿದಲ್ಲ. ಹಾಂ, ಮತ್ತೇನೈತಿ ಈಗ ಯಾನ್ಕಿ ಮಂದಿ ಅಂತಾರು, ಭಗವಾನುಗಳ ಮುಂದೆ 1008 ಯಾಕೆ ಬರೀತಾರು? ಮತ್ತು ಮುನಿಗಳ ಮುಂದೆ 108 ಬರೀತಾರು. ಮತ್ತು ಅರಿಕಗಳ ಮುಂದೆ 105 ಬರೀತಾರು. ಯಾಕೆ ಬರೀತಾರೋ? ಯಾರಿಗೆ ಗೊತ್ತೈತೆ? ಇಲ್ಲ ಎಲ್ಲರೂ ನಾವು ಹೇಳ್ತಾನೆ ಕೇಳೋ. ಮುನಿಗಳು ಏನು ಮಾಡ್ತಾರೋ, 22 ಪರಿಶೇಷನ್ ಮಾಡ್ಕೋತಾರೋ, 22 ದಿನದಾಗ ತಗೋರಿ. ಮತ್ತು 10 ಧರ್ಮದ ನೋಡಿ ಪಾಲನೆ ಮಾಡ್ತಾರೋ. ತಿಳಿತಾನೆ ಎಟ್ಟದು ತಿಳ್ಕೊರಿ, ಬೇರೆದು ಮಾಡ್ಕೊರಿ. ಹಾಂ, ಮತ್ತು 12 ತಪ ಮಾಡ್ತಾರೋ, ಮತ್ತು 12 ಭಾವನಾ ಇದು ಮಾಡ್ತಾರೋ, ಮತ್ತು 13 ಪ್ರಕಾರದಲ್ರಿ ಏನು ಮಾಡ್ತಾರೋ, ಚಾರಿತ್ರ ಪಾಲನೆ ಮಾಡ್ತಾರೋ. ಅಲ್ಲ ಆಗ್ತವೇನು ನೋಡ್ರಿ? ಆಗ್ತವೋ? 108 ಆಗ್ತವೇನು ನೋಡ್ರಿ? ಆಗ್ತಾವ? ಹಾಂ, ಇದು ಈ ಪ್ರಕಾರ ಎಲ್ಲ ಮಾಡ್ತಾರೆ ಮುನಿಗಳ. ಅನ್ನೋಣ ಅವ್ರ ಮುಂದೆ 108 ಹಚ್ತಾರೋ. ಮತ್ತು ಮಾತಾಜಿಗಳು ಒಂದು 3 ಯಾಕೆ ಕಮ್ಮಿ ಹಚ್ತಾರೋ? ಯಾಕೆ ಹಚ್ತಾರೋ ಯಾರಿಗೆ ಗೊತ್ತೈತಿ? ಅಚಲತ್ವ ಅಂದರೆ ಏನೋ, ನಗ್ನತ್ವಾರು ಇಲ್ಲ. ಇದು ಒಂದು ಗುಣ ಕಮ್ಮಿ ಆಯಿತು. ಅವರ ಎದ್ದು ನಿತ್ತ ಆರು ಮಾಡೋಂಗಿಲ್ಲ, ಸಿಜಿ ಭೋಜನಿಲ್ಲ ಅವ್ರದ. ಮತ್ತು ಅವ್ರ ಸ್ನಾನ ಏತಿ ಇರ್ತಲ್ಲ, ಶುದ್ಧಿ ಸಟ್ಗೆ ಸ್ನಾನ ಇರ್ತಿತ್ತು ಅವ್ರ. ಈ ಸಟ್ಗೆ 3 ಗುಣ ಕಮ್ಮಿ ಮಾಡಿ. ಇದು ಮಾತಾಜಿಗಳು 105 ದಂದಾಗ ಬರಬೇಕು. ನೀವು ಯಾಕೆ ಇದು ಮಾಡ್ತಾರೋ, ಇದು ಯಾಕೆ ಯಾರು ಕೇಳಿ ಹೇಳಬೇಕು ಅಂತ ಸಟ್ಗೆ ಹೇಳ್ರಿ ಮಕ್ಕೇನು. ಮತ್ತು ಇವರು ತೀರ್ಥಂಗಳ ಮುಂದೆ 1008 ಯಾಕೆ ಹಚ್ತಾರೋ? ಇದು ಒಂದು ಐತಿಯಲ್ಲ. ಅರೇ ಏನೈತಿ, ಇವರು ತೀರ್ಥಂಗಳು ಜೈನ್ ಇದಾರು, ಅವ್ರಿಗೆ ಚಿನ್ನಗಳು ಇದಾವೆ. ಯಾವ ಚಿನ್ನ ಇಂಥವು ಇದಾವೆ? ಶ್ರೀವತ್ಸ ಚಿನ್ನ ಇರ್ತೈತಿ. ಮತ್ತೇನ ಶಂಖ, ಚಕ್ರ, ಗದಾ, ಕಮಳ, ಸಿಂಹಾಸನ, ಕುಂಡಲ್, ಚಂದ್ರ, ಸೂರ್ಯ, ಆಕಳ, ಎತ್ತ, ಮಾಸ ಅಂದರೆ ಮೀನು, ಕಲಶ, ಜಂಬಲಿಕಾಯಿ ಗಿಡ, ಮೃದಂಗ, ಹಾವು, ಮಾಳ, ಮಹಲ್ ಇಷ್ಟ ಆಗಿ. ಮತ್ತು 108 ಯೋಜನೆ ಚಿನ್ನಗಳು ಅಲ್ದ್ರ. ಮತ್ತು ಏನೈತಿ ತೀಳು, ಮಸೂರಿ ಆದರೆ 100 ವ್ಯಂಜನಗಳು ಇದಾವೆ. ಹಿಂಗೆ ಎಲ್ಲ ಇವಕ್ಕೂನ್ ಎಷ್ಟಿದಾವೆ? 1008 ಆಗ್ತವೆ. ಅನ್ನೋಣ ಅವ್ರ ಮುಂದೆ 1008 ಹಚ್ತಾರೋ. ತಿಳಿತಾನ? ಯಾವಾಗ ನಿಮ್ಮ ಯಾರು ಇದಾನೆ ಹೇಳಿರಪ್ಪ, ಇದು ಧ್ಯಾನದಾಗ ನಿಂತು ಸಟ್ಕನ ಹೇಳಿ ಬಾಕ್ಯ ತೊಳಗೆ ವಿಶೇಷ ಇದಿಲ್ಲ. ಏನಿತ್ತು ಯಾರ್ದು ಯಾವಾಗ ಏನು ಬರ್ತಿತ್ತು ಇದೇನು ಹೇಳಕ್ಕೆ ಬರೋಂಗಿಲ್ಲ. ತನ್ನ ಭಾವ ಚಲೋ ಇಡಬೇಕು. ಈ ತನ್ನ ಭಾವ ಚಲೋ ಇಟ್ಟರೆ ಎಲ್ಲ ಚಲೋ ಆಗ್ತೈತಿ. ಏನೈತಿ ಭಾವದಾಗ ಜರ ಅಂಜಿಕೆ ಬಿಡ್ತು, ಮತ್ತು ಭಾವ ಜರ ಬದಲಾಯಿತು, ಅದು ಶರೀರ ಪರಿಣಾಮ ಒಳಗೆಲ್ಲ ಅದು ಬೇರೆ ಮಾಡ್ಕೋತೈತಿ. ಇತ್ತ ಮ್ಯಾಗ ಉದಾಹರಣೆ ದೃಷ್ಟಾಂತ ಖರೆ ಆಗಿಂದ ಹೇಳ್ತೇನೆ ನಿಮ್ಗೆ. ಖರೆ ಆಗಿಂದೈತಿ ಅದು ಹೇಳ್ತೇನೆ. ಅದು ಮಹಾರಾಷ್ಟ್ರದಿಂದ ಐತಿ. ನೀವು ಊರುಗಳೈತಿ ಏನು ಗೊತ್ತಾಗೋದಿಲ್ಲ, ತರಿ ಹೇಳೋದು ಪ್ರಯತ್ನ ಮಾಡ್ತೇನೋ ನಾನು. ದಾನೋಳಿ ಊರದಾಗಲೂ ಆಗಿದ್ದೈತಿ. ದಾನೋಳಿದಲ್ಲಿ ಒಂದು ಹುಡುಗ ಇದ್ರೆ ದಿನ ನೌಕರಿಗೆ ಹೋಗ್ತಿದ್ದ. ಎಲ್ಲಿ? ಕೊಲ್ಹಾಪುರಕ್ಕೆ ಹೋಗ್ತಿದ್ದ. ಅಲ್ಲಿಂದ ಎಲ್ಲಿ ಜಯಸಿಂಗ್ಪುರ ರೈಲ್ವೆ ಸ್ಟೇಷನ್ ಬರ್ತಿದ್ದ. ಅಲ್ಲಿ ಅಲ್ಲಿ ಗಾಡಿ ಹತ್ತಾವ ಅವ್ರಲ್ಲೇ, ಅಲ್ಲಿಂದ್ರೆ ಗಾಡಿಲೇ ನೌಕರಿಗೆ ಹೋಗ್ತಿದ್ದ. ಈ ಥರ ರೈಲ್ವೇಲೇ ಹೋಗ್ತಿದ್ದ. ಮತ್ತು ಪುನಃ ಬರೋದಾಗ ಬರಾವ ರೈಲ್ವೇಲೇ, ಮತ್ತು ಅಲ್ಲಿ ಗಾಡಿ ತಂದವ ಮನೆಗೆ ಬರಾವ. ಅವನು ದನಗಳು ಆಡಿದ್ದವು. ಅಸಲಿಗೆ ಅವ್ನು ಹರಿವತ್ತು ಏನು ಮಾಡ್ತಿದ್ದ,
ಹೋಗಿ ತನ್ನ ಮೊಳ್ದಾಗ ಹೋಗಿ ಮೇವು ಕೊರ್ತಂದು ಬರ್ತಿದ್ದ ಆಯ್ನ ಹರ್ಯಾಗ ಮನೆಯವ್ರು ಎಲ್ಲ ತಕ್ಕ ಮಾಡ್ತಿರು ಹಾಕ್ತಿರು ಎಲ್ಲ ಆಗ್ತಿತ್ತು ಇವು ಹೋಗಿ ಮೇವು ಅಟ್ಟು ತೊಗೊಂಡು ಬರ್ತಿದ್ದ ಬಾಕಿದ್ದು ಎಲ್ಲ ಅವ್ರು ನೋಡ್ತಿರು. ಹಿಂಗೆಲ್ಲ ನಡೆದಿಂದಿತ್ತು. ಅವ್ನು ಜರ ಹರಗಡೆ ಸ್ವತಂತ್ರ ಹೋಗ್ತಿದ್ದಿಲ್ಲ ಮೇವು ತರಕ. ಅದು ಮೇವು ತೊಳೆದಾಗ ಏನಾಯಿತು, ಒಂದಿನ ಬಾಯಿ ಮ್ಯಾಗ ಅವ್ನು ಹುಲ್ಲು ಕೊರಿಕೆತ್ತಿದ್ದ. ಹುಲ್ಲು ಕರಿಕಿತ್ತಿದ್ದ ಕೊರಿತ್ಕೋತಾನ ಅವನ ಕಲಿ ಬಟ್ಟಿಗೆ ಅಂದರೆ ತುಸ್ತ ಏನೈತಿ ಇಂಥದ್ದು ಯಾನ್ ತುಸ್ತು ಯಾನ್ ಕಷ್ಟು ಏನಾಯ್ತು ನೋಡ್ಬೇಕತ್ತವ. ಕುಡುಗಲಿ ಇತ್ತದ ಕಾಯಾಗ ಕುಡಿಯಲ್ಲಿ ಹಿಂಗೆ ತೆಳಗೆ ನೋಡ್ದ, ಅರಿಯಲ್ಲಿ ಒಂದು ಕೊಪ್ಪೆ ಕಾಣಿಸ್ತು. ಅಲ್ಲೋ ಕೊಪ್ಪೆ ಕಚ್ಚಿತಪ್ಪ ಅತ್ತ ಮತ್ತೆ ಇರ್ಲಿ ಆ ಕಡೆ ಅಂದ. ಮತ್ತೆ ಅವ ಮತ್ತೆಲ್ಲ ಇದ್ದತ್ತೆಲ್ಲ ಹೂವೆಲ್ಲ ಹುಲ್ಲ ಕೊಳ್ಕೊಂಡ ಬಿಂಡೆ ಹಾಕೊಂಡ ಹೋದ ಮನೆಗೆ. ಹೋಗಿದ್ರೆ ಊಟ ಹ್ಯಾರಿ ಬೇರೆ ಮಾಡಿ ಊಟ ಬಿಟ್ಟು ಕಟ್ಕೊಂಡ ತನ್ನ ದುಡ್ಡಿಗ ಘಾಟಿಲಿ ಅದೆಲ್ಲಿ ಜಯಸಿಂಪುರ ಹೋಗಿ ಅಲ್ಲಿ ರೈಲ್ವೇಲಿ ಹೋಗಿ ತನ್ನ ದುಡ್ಡಿ ಎಲ್ಲ ಮಾಡಿ ಚಂದ್ವತ್ತು ಮತ್ತೆ ಬರೋಂಗೆ ಬಂದ. ಚಂದ್ವಾಗ ಊಟ ಬಿಟ್ಟ ಮಾಡಿ ಏನು ಇರ್ತೈತಿ ನೀವು ಹೆಂಗೆ ಇಲ್ಲಿ ನಿಮ್ಮ ಇದ್ರ ಮುಂದೆ ಕುಂತಿರಲಿಲ್ಲ ಏನಿದೆ ಅಂತಿರಿದ್ಕ ಮುನಿಗಿನ ಆವಾಜ್ ಮುಂದೆ ಬಂದು ನೀವು ಹೆಂಗೆ ರಾತ್ರಿ ನಾವು ದಾ ಬಿಡಿಸ್ತಕ ಚರ್ಚಾ ಓಡ್ತು ಧರ್ಮಿಗೆ ಮಾಡ್ತೀರಿ ಆಂಟಿ ಮಾಡ್ತೀರಿ ಎಲ್ಲ ಮಾಡ್ತೀರಿ ಅದು ಚರ್ಚೆ ಮೀಟಿಂಗ್ ಹಾಗೆ ಅವರು ಒಂದು ಹಿಂಗೆ ತೊಳಗಿದ್ರು. ಅವರು ಇಲ್ದ್ರೆ ತಮ್ಮ ಪಾರ್ಗಳೆಲ್ಲ ಕೂಡಿದ್ರು ಒಂದು ಕಟ್ಟೆ ಹಾಕೋತಿಲ್ಲ ಅವ್ರು ಚರ್ಚೆ ಮಾಡ್ತಿರು. ಚರ್ಚೆ ಮಾಡ್ತಿ ಇವು ಏನು ಅನ್ಕತ್ತ ಅರೆ ಅಪ್ಪ ಇಂದು ಭಾಳ ಎಲ್ಲ ಬೇರೆ ಆಯಿತು. ಏನಾಯ್ತಪ್ಪ ಅರೇ ಏನ ಹರಿವತ್ತಿದ್ರೆ ನಾವು ಹುಲ್ಲು ಕೊರಿಕೆ ಹೋಗೋಣ ಅಲ್ಲಿದ್ರೆ ನಂಗೆ ಕೊಪ್ಪಿಲ್ದ್ರೆ ಕಷ್ಟು ಕೊಪ್ಪೆ ಕೊಯ್ದ ಬಗ್ಗೆ ಎಲ್ಲರೂ ನೊಕ್ಕತ್ರು. ಅಲ್ಲಿ ನೀನು ತೆಲಿವಿಲ್ ತಿರುಗಿತೇನು ಕೊಪ್ಪೆ ಅವ ಕಚ್ಚಿತೇನು ಕೊಪ್ಪೆಗೆ ಹಲ್ಲಿ ಇರ್ತವೆ ಇದೇನು ಹೇಳ್ಕಿದೀನಿ ಇದೇನು ಬೇರೆ ಐತಿ ಎಲ್ಲಿ ಕುರ್ಕತ್ತೀನಿ ಹುಲ್ಲ ಅಂದ. ಅಲ್ಲಿ ಅವರು ಚೇತಾರತೆ ಯಾರು ಅಡುಗೆ ತಗೋ ಬಿದ್ದ. ಎಲ್ಲಿ ಕುರ್ಕತ್ತಿ ಅಲ್ಲಿ ಅಲೋ ಅಪ್ಪ ಅಲ್ಲಿ ಮಟ್ಟ ಒಂದು ಹಾವು ಜಂಘಾನು ಐತಿ ನಾಗ ಹಾವು ಐತಿ ಅದು ನಿಂಗೆ ಯಾರ ಭೌತಿಕ ಕಚ್ಚದು ನೀ ಏನು ಶನಿ ಅದ್ರ ಮೇಲೆ ಔಷಧಿ ವಿಷಯ ಅಂತ ಇನ್ನೇನು ಇಲ್ಲ ಔಷಧಿ ವಿಷಯ ತುಳಲ್ಲ ಅಂತ ಅಂದ. ಅಂತ ಅವ್ನ ಮನುಷ್ಯನಾಗ ಸರಿಗೆ ಹಲ್ಮಿಲಾಗೈತೆ ಅಲ್ಲಿ ಇದು 5 ಮಿನಿಟ್ನಾಗ ಅಲ್ಲಿ ಎದ್ದ ಅವ್ನು ಹಾದ ಮನೆಗೆ. ಅಲ್ಲಿನ ಮನೆಗೆ ಅವ್ನು ಹಾದೆ ಮನೆಗೆ ಹೋಗಿ ಅಲ್ಲಿಗೆ 5-10 ಮಿನಿಟ್ನಾಗ ಅಲ್ಲಿಂದ ಫೋನ್ ಬತ್ತು ಅವ್ರ ಮನೆಯಿಂದ ಬರ್ರಿ ಲೌಕರ ನಮ್ಮ ಅವ್ರಿಲ್ಲರ ಪತಿಗಳ ಹಿಂಗೆ ಯಾಕೆ ಹಲ್ಮೇಲೆ ಮಾಡ್ಕೋದವ್ರು ಬರ್ರಿ ಲೌಕರ ಅಂತ ಏನಾಗೈತಿ ಅನ್ಬೇಕತ್ತಲ್ರೆ ಯಾರು ಹೋಗಿ ನೋಡ್ತಾರೆ ಹಿಂಗೆ ಹಾಕತ್ತಿ ಅಂದ್ರೆ ಲೈಕ್ ಗಾಡಿಗಳೆಲ್ಲ ತೆಗ್ರು ಅವ್ರನ್ನ ಹಾಕೊಂಡು ತೊಂದು ಹೋದರು ಜಯಸಿಂಪುರದವ್ರು ಐತಿ ಅಲ್ಲಿ ಹೋದರು. ಇದ್ರೊಳಗೆ ಸರ್ಕಾರ ದವಾಖಾನೆಗೆ ಹೋಯ್ಕತ್ತಿ ಅಲ್ಲಿ ಸೌಕರ್ಯ ಏನಾಗ ಒಯ್ತಾರಸ್ಕೆ ಅಲ್ಲಿಲ್ಲರ 16 ಸುತ್ತಿರ್ತೈತಿ ಯಾರು ಇರಂಗಿಲ್ಲ ಅಂಚಿನೇ ಮಾಡಬೇಕು. ಅಲ್ಲಿಂದ ಸಾಂಗ್ಲಿಗೆ ಒಯ್ಕಬೇಕು ಅಂತ ಸಾಂಗ್ಲಿಗೆ ಒಯ್ದರು ಒಯ್ಕತ್ರು. ಸಾಂಗ್ಲಿಗೆ ನಾಕೆ ತೆಳ್ದರು ಅಷ್ಟಕ್ಕೆ ಥರ ಇವನು ಬಾಯಂದೆಲ್ಲ ಫೇಸ್ ಬರಕ್ಕೆ ಶುರು ಆಯಿತು. ಫೇಸ್ ಬರ್ಕತ್ತ ಮುಂದೆ ಒಳಗೆ ದವಾಖಾನೆದಾಗ ಒಯ್ತಾರ ಅಷ್ಟೇ ಏನು ಮಾಡಿದ ತಲೆ ಚೆಲ್ಲಿ ಬಿಟ್ಟ. ಏನಾಯಿತು ತಿಳ್ಕೊರಿ ಅವನು ಸರಿ ಹಾವು ಕಚ್ಚಿ ಏನಾಗಿತ್ತನ ಏನಿಲ್ಲ ಏನು ಎಲ್ಲ ಎಷ್ಟು ತಾಸು ಹೋಗಿತ್ತಿ ಅವ ಖರೆ ಅಲ್ಲಿಂದ ಬಂದು ಮನ್ಯಾಗ ಡ್ಯಾರಿ ಮಾಡಿದ ಮತ್ತು ರೊಟ್ಟಿ ಕಟ್ಕೊಂಡ ಹೋಗಿ ಡ್ಯೂಟಿ ಮಾಡಿ ಬೈಂದ ಮನ್ಯಾಗ ಬಂದು ಹುಯ್ದ ಎಲ್ಲ ಆಗೈತಿ ಏನೂ ಇಲ್ಲ. ಫಕ್ತ ಹಂಗೆ ಆಗ್ಯಾದತ್ತೋ ಅಥವಾ ಅವ ಅಂದ ಬರೋಬರ್ ಎಲ್ಲ ಭಾವನಾ ಬದಲಾಯಿತು. ಏನಾಯಿತು ಏನಿರ್ತೈತಿ ಭಾವ ಕೆಟ್ಟಾದ್ರೆ ಕೆಟ್ಟ ಭಾವ ತನ್ನ ಮಿಯಾಗ ಎಲ್ಲ ವಿಶ್ವೇತ್ ಅಮೃತೇತ್ ಎಲ್ಲ ಐತೈತಿ. ಅದು ಪರಿಣಾಮ ಎಲ್ಲ ಬೇರೆ ಹಾಕ್ಕೋತ ಹೋಗ್ತೈತಿ. ಇದು ಮ್ಯಾಗ ಭಾಳ ಉದಾಹರಣೆ ಇಂಥವಿದ್ದವು. ಹಂಗೇನು ಉದಾಹರಣೆಗಳು ಕಚ್ಚಿ ಇಲ್ಲ. ಒಂದು ವ್ಯಾಪಾರಿಗಳಿದ್ರು ಮತ್ತು ನಿಮ್ಗೆ ಹಿಂಗೆ ಕೇಳ್ಕಿದ್ರೆ ಅದು ಹೆಂಗೆ ವಿಷಯ ಆಯಿತು ಇದು ವಿಷಯ ಹೆಂಗಾಯ್ತು ನಂಗೆ ಕೇಳೋದೈತಿ. ನಾನು ನಿಮ್ಗೆ ಕೇಳ್ತೇನೆ ಅದು ಹೇಳ್ತೇನೆ ಕೇಳ್ರಿ. ಅವರು ಹೊಂಟಿರು ಆಯ್ತು ಭಾಳ ಟೈಮ್ ಆಯಿತು. ಮತ್ತು ಜಂಗಲಿಂದ ಹಾದಿ ಏನು ಮೀಳಿಲ್ಲ ಊಟ್ರ ಮಾಡ್ಕೆಲ್ಲ ಸಾಮಾನು ತಗೊಳ್ತಕ್ಕಿದ್ರು ಒಂದು ಮಾಡಿ ಕೊಡೋರೆಲ್ಲ ಮನಿ ಇಲ್ಲ ಏನಿಲ್ಲ ಹೆಂಗೆ ಮಾಡೋದು ಆಸ್ಕಿದ್ರೆ ಮುಂದೆ ಅವ್ರಿಗೊಂದ ಬಡ್ಡ ಝೋಪಡಿಗೆ ಏನಂತಾರಪ್ಪ ನೀವು ಗುಡ್ಲಿ ಏನೇನು ನಮ್ಮ ಮರಾಠಿದಾಗ ಕನ್ನಡದ ಧ್ಯಾನ ಬರಲೋದೆ ಝೋಪಡಿ ತಿರ್ಕೊಳ್ಳಿ ನೀವು ಝೋಪಡಿ ಅಂತ ನಾವು ಅಲ್ಲಿ ಇರ್ತೈತಿ. ಅಲ್ಲಿ ಜರ ಹೊಗೆ ಎಲ್ಲ ಕೆಳಗೆ ಕಾಣಿಸ್ತೈತಿ. ಅರೇ ಇಲ್ಲಿ ಯಾರು ಇದ್ದಾರೋ ಅಲ್ಲಿ ಹೋದ್ರು ಹೆಣ್ಮಕ್ಳು ಒಬ್ರು 2 ಮಂದಿ ಇದ್ದರು. ಮತ್ತು ಅವ್ರು ಗನಸರಿ ಎಲ್ಲ ಹೊರಗೆ ಹೋಗಿನವ್ರು ಇದ್ದರು. ಅವ್ರು ಅಂದರು ಹಿಂಗೆ ನಾವು ಪ್ರವಾಸ ಮಾಡ್ಕೊಂಡು ಹೊಂಟಿದ್ದೆವು
ನಮ್ಗೆ ಹಸುವಾಗಿದ್ದವು ನಂತ ಬಂದಕ್ಕೆ ಸಾಮಾನುಗಳೆಲ್ಲ ಐತಿವಿ ನಾವು ನೀವು ಕೊಡ್ತೇವೆ ನಾವು ಮಾಡಿಕೊಡ್ರಿ ನೀವು ಹೇಳ್ತಾರೋ ಠೀಕ್ ಐತಿ ನೀವು ಅಂತೀರ ಹಿಂಗೆ ಮಾಡಿ ನಾವು ಹರಿವತ್ತು ನಾವು ಇಲ್ದ್ರೆ ನಿಮ್ಮಲ್ಲಿ ಆರು ಮಾಡಿ ನಾವು ಹೋಗೋರು ಇದು ನಮ್ಮ ಜಾಗ ಭೀ ಆಗ್ತೈತಿ ಹರಡೆ ಮತ್ತು ನೀವು ಏನು ಬೇಡ್ರಿ ಅದು ನಾವು ನಿಮ್ಗೆ ಕೊಡ್ತೇವೆ ಮತ್ತು ನೀವು ಕೊಡ್ರಿ ಠೀಕ್ ಐತಿ ಅಂತಾರೋ ಅಲ್ಲಿ ಹರಿಗೊತ್ತಿಲ್ದ್ರೆ ದೌಡ್ ಎದ್ದಿಲ್ದ್ರೆ ಅವರೆಲ್ಲ ಆರು ಪಾನಿ ಎಲ್ಲ ಮಾಡಿ ಅವ್ರಿಗೆ ಕೊಟ್ಟು ಅವರು ಹಚ್ಕೊಡ್ತಾರೋ ಆಯ್ತು ಅವ್ರು ಹಚ್ಕೊಡ್ದ ಮೇಲೆ ಅವ್ರು ಕೊನೆಯಾಗ ಹೆಕ್ಕ ನೋಡ್ತಾರೋ ಏನಿತ್ತು ಯಾವ ಭೋಗಾಣ್ಯಾಗ ಅಂದ್ರೆ ಯಾವ ಬಾಂಡೆದಾಗ ಅವ್ರು ಇದು ಮಾಡಿರು ಆ ಬಾಂಡೆದಾಗ ಇಲ್ದ್ರೆ ಹಾವು ಸತ್ತಿಂದಿತ್ತು ಹಾವು ಅಂದ್ರೆ ಅನಾಗರ ಹಾವಿತ್ತು ಅಲ್ಲೂ ಅಪ್ಪ ಇನ್ನೇನು ಇದ್ದಾಗ್ರ ಹಾವು ವಿಷ ಎಲ್ಲ ಹೊಯ್ತು ಅವ್ರಿಗೆ ಹತ್ತು ಕಾಳು ಹಾಕಿ ಗುಟ್ನ ಹೊಯ್ತು ಇನ್ನು ಹೆಂಗಾಗೋತು ಎಲ್ಲಿ ಆದತ್ತು ಎಲ್ಲಿ ಹೋದರು ಇದ್ರೆ ಅವ್ರು ಹೋದರು ಮತ್ತೇನಾಯಿತು ಮತ್ತಿನ್ನು 4 ತಿಂಗಳೇ ಅವರು ಎಲ್ಲ ವ್ಯಾಪಾರ ಮಾಡಿ ಆದ ಹಾಲಿಲ್ಲಿ ಬಂದರು ಕಾರಣ ಅವ್ರು ಇದರಲ್ಲಿ ಮಲೆ ನಮ್ಗೆ ಸಿಕ್ತಿತ್ಯದಲ್ಲಿ ಬಂದರು ಅಂತ ಅವರು ನೀವು ಬಂದ್ರಿ ಅಲ್ಲಿಂದ ಬಂದಿಲ್ಲ ವ್ಯಾಪಾರ ಮಾಡಿ ಎಲ್ಲ ಚಂದ ಅಲ್ಲ ನಮ್ದೆಲ್ಲ ಆಗೈತಿ ಆಕಿ ಮನುಷ್ಯ ಎಲ್ಲ ಡುಗ್ಡುಗಿತ್ತು ಏನೋ ನಾ ಹಿಂದಿಂದ ಹಾಕಿಕೊಂಡು ಮತ್ತೆ ಹೆಂಗಾಯ್ತು ಆಯ್ತು ಆಕೆ ಅಂತಾಳು ಅಪ್ಪ ನಾ ಹಂಗೆ ಹೇಳ್ದಾಗ ನೀವು ಹೋಗ್ಯಾದಾಗ ಇವ್ರಿಲ್ಲ ನೀವು ಭಾಳ ಚಂದ ಆಟ ಮಾಡಿಕೊಟ್ಟಿದ್ದು ನಂಗೆ ಭಾಳ ಚಂದ ಅಷ್ಟು ಅವ್ರಂದ್ರೆ ಹಣ್ಣೊಪ್ಪನ ಮತ್ತು ಬೈದವು ನೀವು ಏನು ಅಂತೀರ ತೋರಿ ಕರಿ ನಾವೆಲ್ಲ ನಮ್ಗೆ ಊಟ ಮಾಡಿ ಕೊಡ್ರಿ ಅಪ್ಪ ಹಿಂಗಾಗಿತ್ತು ಹೋಗ್ಯಾದಾಗ ಏನಾಗಿತ್ತು ಹಿಂಗಾಗಿತ್ತು ಹಂಗಾಗಿತ್ತು ಆಯ್ತಾ ಅವರ ಊಟ ಬಿಟ್ಟ ಮಾಡ್ತಾ ಏನೋ ಭಾಳ ಅತಿ ಸಂಶಯದೇನು ಉಣ್ಕತ್ತರು ಉಂಡ ಮೇಲೆ ಅವರ ಅಲ್ಲೇ ಸತ್ತರು ಇದ್ರದ್ದೇನು ಹೇಳು ಇದ್ರ ಉತ್ತರ ಏನು ಹೇಳ್ರಿ ಎಷ್ಟು 4 ತಿಂಗಳು ಏನಿದ ಇದೇನು ಏನೈತಿ ಭಾವ ಹೆಂಗೆ ಮಾಡ್ತಾರೋ ಹಂಗೆ ಆಗ್ತೈತಿ ನೀವು ಇದ್ರ ಸಮ್ರಾಟ್ ಇವ್ರದ್ದು ಹೇಳಿನಲ್ಲ ಯಾವ ಸಮ್ರಾಟ ಇದೆ ಬೆಂಗಳೂರಲ್ಲಿ ಏನ ಇದೆ ಮೈಸೂರು ಸಮ್ರಾಟದ ಒಂದು ಹೇಳಿ ನಿಮ್ಗೆ ಓಟೇನಿ ಇಲ್ಲ ಮೈಸೂರು ಸಮ್ರಾಟ್ ಹೇಳಿದ ಇಲ್ಲ ಮೈಸೂರು ಸಮ್ರಾಟ್ ಏನಿದ್ರು ಅವರ ಇತರ ಬೇರೆ ಜಾತಿಯವ್ರು ಇದ್ದರು ಪಣ ಅವ್ರದ್ದು ಭಕ್ತಿ ಎಲ್ಲ ಭಗವಂತ ಬಾಹುಬಲಿ ಮಾಡಬೇಕಿತ್ತು ಬಾಹುಬಲಿಯಿಂದ ದಿನ ಏನೈತಿ 4 ದಿನ ಆಗಲಿ 7 ದಿನ ಆಗಲಿ ಯಾವ ತಮ್ಗೆ ಸೇವಡ್ ಸಿಕ್ಕೈತೆ ಹಂಗೆ ಅವ್ರು ಹೋಗಿದ್ರೆ ಭಗವಂತಗಳ್ದ ಏನು ಮಾಡ್ತಿರು ಅಭಿಷೇಕದಿಂದ ಅವ್ರು ನೀರು ಕುಡಿತಾರೋ ಅಭಿಷೇಕ ನಮ್ಮಲ್ಲಿ ಹೆಂಗೆ ಇಲ್ಲ ಪಣ ಅವರು ವೈದಿಕ ಧರ್ಮದವ್ರು ಇದ್ರಿಲ್ಲ ಅರೆ ಅವ್ರದೊಳಗಾದ ಕುಡಿಯೋದಿರ್ತೈತಿ ಅವ್ರು ಕುಡಿತಿರು ಅಂತ ಏನಿತ್ತು ಮೈಸೂರು ಸಾಮ್ರಾಟಿಗೂ ಬಡೇ ರಾಜ್ಯ ಚಲೋ ಇತ್ತು ಮೈಸೂರು ರಾಜ್ಯ ಇಲ್ದ್ರೆ ಬರೀ ಶ್ರೀಮಂತ ರಾಜ್ಯ ಇತ್ತು ಮತ್ತು ಅದ್ರ ಅವ ಅತಿ ಶೂರ ಮತ್ತು ಬರೀ ಮತ್ತೆ ಚಲೋ ಇದ್ದ ಅಂತ ಶೇಜಾರಿ ಅವ ರಾಜ ಇದ್ದ ಅವನ ಸಾರ್ಕೆ ಕಣ್ಣಿತ್ತು ಇವಂದು ರಾಜ್ಯ ಯಾವಾಗ ನಂಗೆ ಸಿಕ್ಕಿತ್ತು ಮತ್ತು ನಂಗೆಲ್ಲ ಇವ್ರ ಸಂಪತ್ತಿ ಯಾವಾಗ ಸಿಕ್ಕಿತ್ತು ಹಿಂಗೆ ಸಾರ್ಕೆ ಧ್ಯಾನ ಇಟ್ಟಿದ್ದವ ಕೆಟ್ಟ ಭಾವನೆ ಅವ್ರ ಸಾರ್ಕೆ ನೋಡ್ತಿದ್ದ ಖರೇ ಪ್ರತ್ಯಕ್ಷ ಲಡಾಯಿ ಮಾಡಿದ್ರೆ ಇವ್ ಕೇಳವಲ್ಲ ಇವ್ ಭಾಳ ಶಿವರಿದ ಒಟ್ಟು ಶಕ್ಕಿಲ್ಲ ಹಿಂಗೆ ಮಾಡೋದ ಅವ ಸಾರ್ಕೆ ಧ್ಯಾನ ಇಟ್ಟಿದ್ದ ನಾವು ತಿಳಿತಿದ್ಕಿ ಹಿಂಗಿದ್ರೆ ಇವು ಮೈಸೂರು ಸಾಮ್ರಾಟ್ ಹೋಗಿದ್ರೆ ಅಲ್ಲಿ ಬಾಹುಬಲಿ ಭಗವಾನ್ಗಳ್ದ ಅಭಿಷೇಕದಿದ್ರೆ ನೀರು ಕುಡಿತಾ ಅಂತ ಇವ್ರು ಏನು ಮಾಡ್ರು ಅಲ್ಲಿ ಪಂಡಿತಗಳು ಇದ್ರು ಅವ್ರದ ಜರ ಸಲಿಗೆ ಮಾಡಿದ ಇವ್ ರಾಜ ಅವ್ರು ತಮ್ಮ ಸೇವಕಗಳನ್ನ ಹಚ್ಕೊಟ್ಟು ಅವ್ರಿಗೆ ಅಂದರೆ ಇದು ಕೊಡೋದು ಲಾಲಚ್ ಕೊಟ್ಟು ಮಾಡಿ ಎಲ್ಲ ಅವ್ರನ್ನ ತಮ್ಮ ತಾಯಿ ಮಾಡ್ಕೊಂಡು ಮಾಡಿದ ಪ್ರಯತ್ನ ಮಾಡಿದ ಅವ್ರಿಗೆ ಹೇಳ್ದ ನಿಂಗೆ ಎಷ್ಟು ಬೇಕಂತ ಬೇಡು ಪನ್ ನೀ ಯಾವ್ದಾಗ ಅವ್ರಿಗೆ ಇದು ಕೊಡ್ತಿ ಏನು ಅಭಿಷೇಕ ನೀರು ಕೊಡ್ತಿ ಆಯ್ದಾಗ ಎಂದರೆ ವಿಷನ ಕೊಡ್ತೀನಿ ಅದು ಹಾಕಿ ಅವ್ನು ಕೊಡ್ರು ಹೇಳ್ತಾರೆ ಏನು ಅಂತಿಲ್ದ್ರೆ ಅವ್ನು ಕಬೂಲ್ ಆಗ್ತಾನೆ ಎಲ್ಲ ಗಸೆಟ್ ಬಿದ್ದಿದ್ದಿತ್ತು ಭಾಳ ದಿನದ ಮತ್ತು ರೊಕ್ಕ ಬಿ ಮನ್ಗಂಡು ಸಿಗ್ತವು ಈತಲಿ ಕಬೂಲ್ ಆದ ಏನೈತಿ ಲೋಭ ಭಾಳ ಕೆಟ್ಟೈತಪ್ಪ ಲೋಭ ಇದು ಏನು ಮಾಡಿ ಕಚ್ಚೈತಿ ಇದು ಏನು ಹೇಳಕ್ಕೆ ಬರೋದಿಲ್ಲ ಆ ಲೋಭ ಸಲುವಾಗಿ ತಯಾರಾದ ಬೇಕೇಲೆ ಅವ್ರು ಬಂದರು ಯಾರ ಸಮ್ರಾಟ್ಗಳು ಬಂದರು ಅಲೋ ಕೊಡಪ್ಪ ನನ್ನ ಪೈಲ ಕೊಡು ನಂದು ಅಭಿಷೇಕ ನೀರು ಕೊಡು ಪೈಲ ಅರೆ ಏನೈತಿ ಎಷ್ಟು ಐತ್ರ ಪುರೋತಿದ್ರೆ ಸಣ್ಣ ಪುಸ್ತನ ಚಲೋ ಸಂಸ್ಕಾರ ಇರ್ತವೆ ಅವಂತ ಇನ್ನು ಕೆಟ್ಟ ಮಾಡ್ಕಿದ್ದೇನೆ ಚುಕೈತಿ ಅದು ಸ್ಪಷ್ಟ ಹೇಳ್ತಾ ಇಲ್ಲರಿ ಮಹಾರಾಜ್ರಿ ಇದ್ರೊಳಗೆ ವಿಷ ಐತಿ ನಾವು ಕೊಡಾನಿಲ್ಲ ಏನು ನಂಗೆ ವೀಸಿದ್ರೆ ನಿಮ್ದು ಘಾತ ಆಗೈತು ನಂಗೆ ಬರೀ ಅರ್ಸಲ್ಲ ಎಲ್ಲಪ್ಪ ಭಗವಂತ ಅಭಿಷೇಕದಾಗ ನೀ ಊಸಿರ್ತಾನೆ ಯಾರಿಗೆ ಹಿಡ್ತಾನೆ ನನ್ನ ಕಡೆ ಅವ್ರ ಕೈ ಹಿಡ್ತೋಂತ ವೀಸಿದ ಇಲ್ಲದ್ರೆ ಏನು ಮಾಡ್ತಾರೋ ಅಭಿಷೇಕ ನೀರು ಕುಡಿತಾರೋ ಅವ್ರಿಗೆ ಏನೂ ಆಗೋಲ್ಲ
ಇದೇನು ವೀಸ್ ಇರ್ತಾಪೈಕಿ ಏನಾಗೋಲ್ಲ, ಇವರಿದ್ರೆ ನುಸ್ತ ಸಂಶಯಲ್ಲಿ ಹೋದ್ರು. ಇದೇನು ಇದ್ರ ಉತ್ತರ ಏನು ಹೇಳಬೇಕು, ನಿಮ್ಮ ತಿಳ್ಕೋಬೇಕು. ಅರೆ ಒಳಗೆ ಹಾರ್ಮೋನಿಯಸ್ ಜೆ ಏನಿದವು ತಮ್ಮು ಒಳಗೆ ಜೆ ಯಾನ್ ಈ ರೀತಿ ಆ ಥರದಿಲ್ದ್ರೆ ಅವೆಲ್ಲ ಪರಿಣಾಮ ಹಂಗೆ ಮಾಡ್ತಿರ್ತಾವೆ. ಆ ಪ್ರಮಾಣ ಎಲ್ಲ ವಿಷ ಇತ್ರ ಸುಧಾ ಅಮೃತ ತಯಾರು ಮಾಡ್ತಾವ, ಅಮೃತ ಇತ್ರ ಸುಧಾ ವಿಷ ತಯಾರು ಮಾಡೋದ. ಅವ್ರ ತಮ್ಮ ಹತ್ತಾಗೆಲ್ಲ ಐತಿ ತಾವು ತಿಳಿತೋ ಏನ ಇದೆಲ್ಲ ದುಸರಿದಾಗ ತಾಗೈತಿ ಏನಿಲ್ಲ. ತಮ್ಮ ಹತ್ತಾಗೆಲ್ಲ ಐತಿ. ತಮ್ಮ ಭಾವ ಹೆಂಗೆ ಚಲೋ ಇಟ್ಟಿರಿ ಅದ ಚಲೋ ಆಗ್ತಿರ್ತೈತಿ. ಅರೇ ನಾಡಿನ ಚಿತ್ತ ಇವಾಗ ಮಾಡೋದಿಲ್ಲ, ನಾಡಿನ ಚಿತ್ತ ಭಾಳ ಕೆಟ್ಟಿರ್ತೈತಿ. ಯಾವಾಗ ತಂದು ಎಳೆ ಬರ್ತೈತಿ ಅದೇನು ಹೇಳಕ್ಕೆ ಬರೋಂಗಿಲ್ಲ. ಹಿಂಗೆ ಮತ್ತು ಅಡ್ರಿಗೆ ಬಂತಿ ತಮ್ಮದಲ್ಲಿಗೆ ಹಿಂಗೆ ಊರೈತಿ. ನಿಮಗೆ ಈ ಕಡೆ ಅಲ್ಲ ಆ ಕಡೆದೈತಿ. ಅಲ್ಲಿ ರೈಲ್ವೆ ಫಾಟಕ್ ಐತಿ. ಆ ರೈಲ್ವೆ ಫಾಟಕ್ ಬಂದಾಗಿತ್ತು. ಒಬ್ಬರ ಗಂಡ ಹೆಂಡತಿ ಗಾಡಿ ಬಂದು ಬರ್ಕತ್ತಿರು. ರೈಲ್ವೆ ಫಾಟಕ್ ಬಂದಿತ್ತು ಹತ್ತಿಲ್ದ್ರೆ ಅಲ್ಲಿ ಗಾಡಿ ಥಾಮ್ಸ್ರಿ ಅವ್ರ. ಇದಾಗ ಏನಾಯಿತು, ಮ್ಯಾಗಿದ್ರೆ ಗಾರಿ ಒಂದು ಹಾವನ್ನು ಅಲ್ಲಿ ತೊಗೊಂಡು ಹೋಗಿತ್ತು. ಮತ್ತು ಬರೋಬ್ಬರ ಅಲ್ಲಿ ಥಾಮ್ಸ್ಕವ್ರ ಬರೋಬ್ಬರ ಮ್ಯಾಗಿ ನಾವು ಅವ್ರ ಮ್ಯಾಗ ಬೆಳಿತೈತಿ. ಗಂಡಗೆ ಅಟ್ಟಕ್ಕ ಸ್ಥಿತಿ ಮೇಲೆಗೆ ಹೋಗ್ತೈತಿ. ಹೋಗ್ತೈತಿ ಮತ್ತು ಗಾರಿ ಬಂದು ಅದರ ತೊಗೊಂಡು ತಿಳಿತಲ್ಲ. ತಿಳಿತೋಯ್ತು. ಮತ್ತು ಅಲ್ಲೇ ಅವ್ರನ್ನ ಹೆಂತಿದ್ದಾಳು ಏನಾಗಿಲ್ಲ. ಏನಾಯಿತು, ಯಾರ್ದೈತಿ ಸಾವು ಬಂದಿದೈತಿ ಅವ್ರಿಗೆ ಒಟ್ಟೆ ಬಿಡಾನಿಲ್ಲ. ಎಲ್ಲಿ ಹೋಗುನಿ, ಎಲ್ಲಿ ಮುಚ್ಚಿಕೊಂಡು ಒಳಗೆ ಕಿಡಿ ಹಾಕ್ಕೊಂಡು ಬಿಡಂಗಿಲ್ಲ. ಯಾರ್ದು ಆಗಿತ್ತು ಮುದತ ಅವ್ರಿಗೇನು ಬಿಟ್ಟಂಗಿಲ್ಲ. ಯಾವ ನೀವು ಎಷ್ಟು ಬೇಕಾಟ್ರೆ ಪ್ರಯತ್ನ ಮಾಡಿ ಸಾಯನಿಲ್ಲ. ಎಷ್ಟು ನೀವು ಪ್ರಯತ್ನ ಮಾಡಿರಿ ಬರೋನಿಲ್ಲ. ನಾವು ಪ್ರಮಾಣ ಸಾಗರಗಳು ಅಂದಾವು ಹೇಳಿರು. ಏನು ಹೇಳಿರು, ಆ ಕಡೆ ಭಾಗದಲ್ಲಿ ಗರಿಯರು ಕುಟುಂಬ ಇತ್ತು. ಅವ್ರ ಗರಿಯ ಕುಟುಂಬದ್ರೆ ಅವನು ಏನ್ತಿಲ್ದ್ರೆ ಏನಿದ್ದಳು ಬಸ್ಸಂತಿದ್ದಳು. ಆಕೆ ಡೆಲಿವರಿ ಒಯ್ಕಿಲ್ದ್ರೆ ದುಸ್ರಿ ಕಡೆ ಇದು ಮಟ್ಟ ಊರಿಗೆ ಒಯ್ಕಿತ್ತು. ಆಯ್ತು ಅವ್ರ ಹತ್ತಕ್ಕೆ ಅಷ್ಟು ರೊಕ್ಕ ಇಲ್ಲಾಗಿದ್ದು. ಅವ್ರೆಲ್ಲರೂ ರೈಲ್ವೇಲೆ ಹೊಂಟಿರು. ರೈಲ್ವೇಲೆ ಹೋಗಿದಾಗ ಅವ್ರ ಹೆಣ್ಮಕ್ಳಿಗೆ ಏನು ಬತ್ತು, ಸಂಡಾಸ್ ಬಂದಂಗೆ ಆಯಿತು. ಅವರೆಲ್ಲ ಸಂಡಾಸಲ್ಲಿ ಹೋದಲ್ಲಿ ಏನಾಯಿತು, ಆ ರೈಲ್ವೇದ ಹಿಂದೆ ಮುಂದೆ ಆಗ್ತಿತ್ತಲ್ಲ ಅದ್ರೊಳಗೆ ಅವರು ಅಲ್ಲೇ ಡೆಲಿವರಿ ಆಯಿತು. ಎಲ್ಲಿ ಆ ಸಂಡಾಸ್ದಾಗ ಆಯ್ತು. ಬಂದು ಅಲ್ಲಿ ಹೊರಗೆ ಬಂದ ಅವ್ರು ಹೇಳ್ತಾರೋ ತನ್ನ ಗಂಡಗ ಹಿಂಗಾಯ್ತು ಹಿಂಗಾಗಿತ್ತು. ಆಯ್ತು ರೈಲ್ವೆ ಆಸ್ಪತ್ರೆ ಬಂದಿತ್ತೆಲ್ಲ 4-5 ಕಿಲೋಮೀಟ್ರ್ ಮುಂದೆ ಬಂದಿತ್ತು. ಅಲ್ಲೇದಾಗಿತ್ತು. ಏನು ಜಗ್ಗಿಲ್ಲ ಏನಿಲ್ಲ. ಮುಂದಿನ ಸ್ಟೇಷನ್ ಬಂದ ಅವ್ರು ಹೇಳ್ರು ಮತ್ತಿಲ್ದ್ರೆ ಎಲ್ಲಿ ಆಯಿತು ಅದು ನೋಡ್ಕೋತ ಅವ್ರು ಬಂದರು. ಅಷ್ಟೇ ಪಾರು ಹಾಗೆ ಆಡ್ಕೊತ ತಿಂದಿರ್ತೈತಿ ಒಳಗೆ. ಏನೈತಿ ಹೇಳ್ರಿ, ಏನ ಇದೇನ ಇದು ಎಂಥದು, ಇದು ಆಯುಷ್ಯಗಟ್ಟೆ ಅಂತದ ಐತಲ್ಲ. ಅರೇ ನೀವು ಯಾರು ಹಿಂಗೆ ತಿಳ್ಕೊಬೇಡ್ರಿ. ಯಾರು ಸಾವು ಯಾರು ತಾಕೈತಿ ಹಿಂಗೆ ಒಟ್ಟು ತಿಳಿದಿಲ್ಲ. ಯಾವನ್ ಸಾವು ಬಂದೈತಿ ಅವನು ತಾಳನಿಲ್ಲ. ಯಾವನ್ ಸಾವು ಗಟ್ಟೈತಿ ನೀವು ಯಾನ್ ಕೊಲ್ತೇನಂದ್ರೆ ಭೀ ಶಕ್ಕಿಲ್ಲ. ಧ್ಯಾನದಾಗ ಕೂಡ ಠೀಕ್ ಐತಿ. ಇಲ್ಲಿ ನಮ್ದಿಲ್ದ್ರೆ ನಿಂದಿನ ವಿಷಯನೇ ಆಗ್ತೈತಿ. ಅಷ್ಟು ಪೂರ್ಣ ಮಾಡೋನು ತೊಡ್ಕೆದಾಗ ಹೇಳ್ತೇನೋ. ಕಾರಣ ಟೈಮ್ ಭಾಳ ಆಯ್ತು ಬರ್ತೀನಿ. ದುಸರೇ ವಿಷಯ ಹೋಯ್ಕೋತ ಇವತ್ತು ಬರೀರ್ಲಿ. ಸಾಮಾಜಿಕದಿಲ್ದ್ರೆ ನಾವು ಅತಿಚಾರಗಳು ಹೇಳಿಲ್ಲ. ನಿನ್ನೆ ಅತಿಚಾರ ಹೇಳ್ತೇವೆ ನಿಮ್ಗೆ. ಏನೈತಿ ಸಾಮಾಜಿಕ ಮಾಡ್ತಾರೆ. ಆದಾಗ ಏನು ಕಾಯಿ ದುಷ್ಪರಿಣಾಮ ಅಂದ್ರೆ ಏನು, ಸಾಮಾಜಿಕ ಮಾಡಿದಾಗ ಸಾಕಿ ಕೈ ಆಳಿಸೋದ, ಕಾಲು ಆಳಿಸ್ದ, ಈ ಕಡೆ ಮಾಡೋದ, ಅದು ಮಾಡೋದ, ಇದೆಲ್ಲ ಯಾವಾಗ ಮಾಡೋದು ಇರನ್ನಿಲ್ಲ. ಇದಕ್ಕೇನಂತಾರೆ ಇದು ಮಾಡ್ತಾರೆ. ಇದು ಸಾಮಾಜಿಕ ಅತ್ಯಾಚಾರ ಐತಿ ತಿಳ್ತಾ. ವಾಕ್ ಪ್ರೊಸಿಷನ್ ಏನೈತಿ, ಸಾಮಾಜಿಕ ಪಾಠ ಅಂತಿರ್ತಾರೆ. ಆ ಸಾಮಾಜಿಕ ಪಾಠ ಅಶುದ್ಧ ಅನ್ನೋದ ಕಿಂवा पहिला ಒಂದು ಅನ್ನೋದ ಮತ್ತು शेवटದು ಅನ್ನೋದ. ಇದು ನೋಡೋಕ್ಕಿಂತ ನಾನು ಬರೋಲ್ಲ ಐತ್ರಿ ಭೀ ಯಾವುದಾರು ಒಂದು ಅನ್ನೋ ಮೊಕ್ಕಳೆ ಆಗೋದ. ಇದು ಬರೋಬ್ಬರಿ ಇಲ್ಲ. ಕಿಂवा ಏನೈತಿ, ಕಿಂवाನ ಮರಾಠಿನ ತಗೋತಿರ್ತೇನೆ ತಿಳ್ಕೊರಿ ನೀವು ಅಂದ್ರೆ. ಮತ್ತು ಏನೈತಿ, ನಾವು ಸಾಮಾಜಿಕ ಕುದ್ಯಾನು ಮತ್ತು ನನ್ನ ಸಸಿಗೆ ಹೇಳ್ದ ನಾ ಸಾಮಾಜಿಕ ಕುದ್ಯಾನು ನೀ ಅವ್ರು ಬೈಂದಾರ ಅವ್ರು ಮಾತಾಡ್ತಾರ ಹಾಕಿದಾರ ಕೊಂಡ್ರೆ ಅನ್ಬೇಕು ನಾ ಹಿಂದಿನ ಬರ್ತೇನೆ ಅಂತ ಸಾಮಾಜಿಕ ಮಾಡ್ತಾರೆ. ಮತ್ತು ಅವ್ರಿಗೆ ಹೇಳ್ತಿದಾರು ಇದಿಲ್ಲ, ಇದು ಮಾತಾಡೋದು ಇಲ್ಲ. ಮತ್ತೇನು ಸಾಮಾಜಿಕ ಮಾಡೋ ಹೇಳಿದಾಗ ಮನಸ್ಸಿದಾಗೆಲ್ಲ ಉದಾಸೀನ ವೃತ್ತಿ ಇಡೋದ ಅಂದ್ರೆ ಆನಂದ ವೃತ್ತಿ ಇಡೋದಿಲ್ಲ. ಏನು ಸಾಮಾಜಿಕ ತೊಂದಿದ್ದು ಬರ್ತಾ ಏನು ಮಾಡೋದತ್ತಿದ್ರೆ ಕೊಂಡೋದ ಇದು ಉದಾಸೀನ ವೃತ್ತಿ ಇರಬಾರ್ದು. ಆನಂದಲಿ ಮಾಡಬೇಕು. ಮತ್ತೇನ ಮತ್ತು ಯಾರ್ದು ಸಾಮಾಜಿಕ ಬದ್ದೆಲ್ಲ ಅಸ್ತಾನ ಇಡೋದಿಲ್ಲ.
ಹಸ್ತಾ ಇಡೋಲೈತ್ರ ಏನೈತಿ ಅದು ಭಕ್ತಿ ಆಗಂಗಿಲ್ಲ, ಅದು ಸಮಯಕ್ಕೆ ಬರೋರು ಆಗಾನಿಲ್ಲ. ಅದ್ರ ಮ್ಯಾಗ ಭಕ್ತಿ ಇಡಬೇಕು, ಶ್ರದ್ಧಾ ನೀಡಬೇಕು, ಶ್ರದ್ಧಾ ನೀಡಿದ್ರೆ ಆಗ್ತಿರ್ತೈತಿ, ಇದರ ಆಗಾನಿಲ್ಲ. ಮತ್ತೇನ ಸ್ಮೃತಿ ಅನುಷ್ಠಾನ ಅಂತಾರು ಅಂದ್ರೆ ಏನು, ಸಾಮಾಯಿಕ ಮಾಡೋದ ಮರ್ತು ಹೋಗೋದ. ಸಾಮಾಯಿಕ ಪಾಠ ಇದಾಗ ಬರಾನೇ ಇಲ್ಲ, ಧ್ಯಾನದಾಗ ಬರೋಲ್ಲ. ಈ ಧ್ಯಾನ ಅದು ಮರಿತಾರು. ಇದು ಇಲ್ದ್ರೆ ಸಾಮಾಯಿಕದ ಅತಿಚಾರ ಏತಿ ಬೀಕೈತಿ. ದುಸರಿ ಏನೈತಿ ಜರ ಪಾಠದಾಗ ತೋತ್ಯನ್ನ ಭಾಳ ವಿಶ್ಲೇಷಣೆ ಮಾಡ್ಕೊತ ಕೊಂಡಾನಿಲ್ಲ, ತಿಳ್ಕೊತ ತೋರಿ ನೀವು. ದುಸರೆ ಏನೈತಿ, ಪ್ರೋಷದ ಉಪವಾಸ ವ್ರತ ಐತಿ. ಪ್ರೋಷದ ಉಪವಾಸ ಅಂದ್ರೆ ಏನ, ಏಕಾಸನಗಿಲ್ಲರ ಪ್ರೋಷದ ಅಂತಾರು. ಮತ್ತು ಉಪವಾಸ ಅಂದ್ರೆ ಏನ, ಎಲ್ಲ ಆಹಾರ ತ್ಯಾಗು, ಅದಕ್ಕಿಂತ ಉಪವಾಸ ಅಂತಾರೆ. ಇದು ಏನೈತಿ, ಪ್ರೋಷದ ಉಪವಾಸದ ಅಷ್ಟಮಿ ಮತ್ತು ಚತುರ್ದಶಿಯದಲ್ಲೇ ಮಾಡ್ತಿರ್ತಾರೆ. ಅಷ್ಟಮಿ ಉತ್ತಮ ಪುರುಷದ ಉಪವಾಸ ಹೆಂಗೆ ಅಂತಾರೋ, ಅಷ್ಟಮಿ ಥರ ಸಪ್ತಮಿ ದಿನ ಏಕಾಸನ ಮಾಡೋದು, ಮತ್ತು ಅಷ್ಟಮಿ ದಿನ ಪೂರಾ ಉಪವಾಸ ಮಾಡೋದು, ಮತ್ತು ನವಮಿ ದಿನ ಏಕಾಸನ ಮಾಡೋದು. ಇದಕ್ಕೆಲ್ಲರ ಉತ್ತಮ ಪುರುಷದ ಉಪವಾಸ ಅಂತಾರು. ಮತ್ತೇನೈತಿ, 3 ದಿನ ಏಕಾಸನ ಮಾಡೋದ, ಇದು ಮಧ್ಯಮ ಅಂತಾರು. ಮತ್ತೇನೈತಿ, ಯಾದಿನ ಅಷ್ಟಮಿ ಐತಿ ಕಿಂवा ಚತುರ್ದಶಿ ಐತಿ ಅದಿನ ಅಷ್ಟೇ ಏಕಾಸನ ಮಾಡೋದ, ಇದು ಜಗನ್ಯ ಅಂತಾರು. ತಮಗೆ ಹೆಂಗೆ ದಮ್ಸ್ತಿತ್ತು ಅಂದರೆ ತಮ್ಮದು ಶಕ್ತಿ ಹೆಂಗೈತಿ ಆ ಪ್ರಮಾಣ ತಗೋ, ಆ ಪ್ರಮಾಣ ಮಾಡಬೇಕು, ತಿಳಿತಲ್ಲ. ಮತ್ತು ಇದ್ರೊಳಗೆ ಏನೈತಿ, ಇದ್ರೊಳಗೆ ಅತ್ಯಾಚಾರಗಳ 5 ಇದ್ದವು. ಏನ, ಯಾವುದು ಗೋಷ್ಠದಲ್ಲಿ ನೋಡ್ದಲ್ದ್ರೆ ಪ್ರತ್ಯಕ್ಷ ಆ ಜಾಗ ಮ್ಯಾಗ ಕೊಂಡಬಾರ್ದು, ಕಿಂवा ನೋಡ್ದಲ್ದು ಇದು ಮಾಡಬಾರ್ದು. ಕಿಂवा ಏನೈತಿ ಅಪ್ರತ್ಯಕ್ಷ ವ್ಯಕ್ತಿ ನಮಸ್ಕಾರ ಮತ್ತು ಏನೈತಿ ನೋಡ್ತಾ ಪೈಕಿ ಈಗ ಇದು ಮಾಡೋಲ್ಲ ತಪ್ಪಿ ಪೂಜೆ ನದಿ ಸಮರಿಗಳ ತೊಳೋದಿಲ್ಲ. ಅದೇನು ಮಾಡಿದ್ದೇನಿಲ್ಲ ಎಂಟಾಗ್ತಾ ಈ ಕಡೆ ಹೋಗೋದು ಹಂಗಿಲ್ಲ, ದುಕಾನ್ದಾಗ ತಿಂದು ಹಂಗಿತ್ರ ಒಯ್ದಿಲ್ಲ, ಆ ಥರ ಸ್ವಚ್ಛ ಮಾಡಿ ತುಳಿದು ಮಾಡಿ ಅಂತ ಪೂಜೆ ನದಿಗೆ ಕ್ಷೇತ್ರಗಳಿಗೆ ಒಯ್ಯಬೇಕು. ಎಲ್ಲ ಲಕ್ಷ್ಯ ಕೊಟ್ಟೆಲ್ಲ ಮಾಡಬೇಕು. ಹಿಂಗೆಲ್ಲ ಇತ್ತೊಳಗೆ ಹೇಳಿಂದೈತಿ. ಏನೈತಿ ಆಗಿಂದು ನೆಲ್ಲ ಐತಿ, ನೆಲ ಮ್ಯಾಗ ಏನು ಇದೋ ಏನಿಲ್ಲ ಇದನ್ನು ನೋಡಿ ಅದ್ರ ಮ್ಯಾಗ ಕೊಂಡೋದ ಪ್ರಯತ್ನ ಮಾಡಬೇಕು, ಸ್ವಚ್ಛ ಮಾಡಿ ಅದ್ರ ಮ್ಯಾಗ ಕೊಂಡಬೇಕು. ಇದ್ರೆ ಐತಿ. ಮತ್ತೇನಿ ಉಪವಾಸ ಮಾಡಿದೇನು ಅದ್ರ ಬದಲು ನಂದಾಗಿಲ್ದ್ರೆ ಭಾಳ ಅಶಕ್ತಪಡ ಬಂತಿ, ಹಂಗಿಲ್ದ್ರೆ ಮನುಷ್ಯನಾಗ ಭಾವ ತರೋದಿಲ್ಲ, ತಿಳ್ತಲ್ಲ. ಉತ್ಸಾಹ ಇಡಬೇಕು, ಧರ್ಮ ಧ್ಯಾನದಾಗ ಧ್ಯಾನ ಕೊಡಬೇಕು. ಅದಕ್ಕೈತಿ 3 ನಂಬರ್ ಐತಿ ಭೋಗೋಪ ಪರಿಣಾಮ ಇರ್ತದೆ. ಅಂದರೆ ಏನ, ಒಮ್ಮೆ ಸಿಕ್ತು ಅರೆ ಭೋಗ, ಅದಕ್ಕೆ ಭೋಗ ಅಂತಾರು. ಉಪಭೋಗ ಅಂದರೆ ಮ್ಯಾಗು ಸಿಕ್ಕೋದ ಅದಕ್ಕೆ ಉಪಭೋಗ ಅಂತಾರು. ಯಾವುದಾ ಭೋಗ ಅಂದರೆ ಯಾವುದಾ, ನಾವು ತಿಂದು ತಿಂದದು ಆಯಿತು, ಅದೇನು ಪುನಃ ಸಿಕ್ತಿತ್ತೇನ ಇಲ್ಲ, ಪುನಃ ಬೇರೆ ನಾಡಿ ದುಸರಿ ಸಿಕ್ತಿತ್ತು, ಪುನಃ ಸಿಕ್ತಿತ್ತೇನ ಇಲ್ಲ. ಇದು ಉಪಭೋಗ ಅಂದರೆ ಯಾವುದಾ, ಮ್ಯಾಗ ಅಂಗಿ ಅಂಗು ಎಲ್ಲ ಶರ್ಟ್ಗಳು ಇದೆಲ್ಲ ಹಾಕೋತವೆ, ಇದು ಉಪಭೋಗ. ಮ್ಯಾಗು ಇದು ಹಾಕೊಂತೀರಿ, ನಾಳೆ ಹೋಗಿದ್ಮೇಲೆ ದುಸರಿ ಹಾಕೋತೀರಿ, ನಾನು ಮತ್ತೆ ಮ್ಯಾಗು ಏನು ಭೋಗದಾಗ ಬರ್ತೈತಿ, ಅದು ಉಪಭೋಗ ಅಂತಾರು. ಈ ಥರದ ಮತ್ತೇನೈತಿ, ಇತರಾಗ ಅತಿಚಾರಗಳ ಮತ್ತೇನಾಗಿದ್ದವು ಏನೈತಿ, ನಡೀತೈತೆ. ನಾವು ನಮಗೆ ಏನು ತಮ್ಮದು ಶಕ್ತಿ ಎಷ್ಟು ಐತಿ ಆ ಶಕ್ತಿ ಅನುಸಾರ ಮಾಡಬೇಕು. ಪಣ್ಣ ಏನೈತಿ ಉಪವಾಸ ಅಂದ್ರೆ ಒಂದು ಟೈಮ್ನಿಗೆ ಉಣವ್ರ, ಒಂದು ಟೈಮ್ದಾಗ ಏನು ತಿನ್ನೋದ ಇಲ್ಲ, ಒಂದು ಟೈಮ್ ಹೇಳ್ದಾಗ ಸಂಜೆ ಕಡೆ ಮತ್ತೆ ಹಾಲ ನೀರ ಮತ್ತು ಇದಿಲ್ಲ, ಒಂದು ಟೈಮ್ದಾಗ ತಿನ್ನಬೇಕು, ತಿಳಿತಲ್ಲ. ಹಾಂ, ಇಲ್ಲೈತ್ರೆ ಉಪವಾಸ ಅಂದ್ರೆ ಹೀಗೇನೈತಿ, ಉಪವಾಸ ಮಾಡ್ತಾರ ಏಕಾದಶಿನ ದುಪ್ಪಟ್ಟು ಕಾಶಿ ಮಾಡಿದಾಗ ಅಂತ ಗಾಯ ಐತಿ. ಹಂಗೆ ಮಾಡು, ಹಂಗಿಲ್ಲ, ತಿಳಿತೇನ. ಹರಳೆ ಬಗರ್ ತಿಂದರು, ಮತ್ತು ಗುಂಡೊಳ್ದಾಗ ಹರಳೆದಾಗ ಕುತ್ಕೊಂಡ್ರು, ಮತ್ತು ಸಂಜೆ ಕಡೆ ಬಗರ ಮತ್ತು ಚಾ ಪಾನಿ ಇದೆಲ್ಲ. ಇದು ನಂದು ಏಕಾದಶಿ ಇದು ಐತಿ, ಉಪವಾಸ ಐತಿ. ಇದು ಉಪವಾಸ ಐತೇನು, ಇದು ಏಕಾಸನ ಏನು, ಇದು ಏಕಾಸನ ಅಲ್ಲ, ತಿಳಿತೇನ. ಇದು ಡಬಲ್ ಕಾಶಿ ಆಯಿತು. ಇದು ಹಂಗೆ ಆಗಾನಿಲ್ಲ. ಒಮ್ಮೆ ಉಣೋದು, ನೀವು ಏನು ತಿನ್ನೋದೈತಿ ಒಮ್ಮೆ ತಿನ್ನಿರಿ. ಹರೇನು ಛತ್ತಾಗದ ಒಮ್ಮೆ ತಿನ್ನೋದ, ಇದು ಏಕಾಸನ ಐತಿ, ತಿಳಿತಲ್ಲ. ಮತ್ತು ಏನು ತಿನ್ನೋದಿಲ್ಲ ಅದಕ್ಕೆ ಉಪವಾಸ ಅಂತ. ಭೋಗೋಪ ಪಣಿದಾಗೇನ ಸಚ್ಚಿತ್ತ ಆಹಾರ ಐತಿ. ಸಚ್ಚಿತ್ತ ಆಹಾರ ಅಂದ್ರೆ ಏನೋ,
ಯಾವ ಜೀವದ ವನಸ್ಪತಿದಾಗ ಜೀವ ಇರ್ತೈತಿ ಹೆಂಗೆ ಈ ಪಾಲಿಬಾಜಾಲೆ ಇರ್ತಿತ್ತು ಅದ್ರ ತೋರೋದು ಇಲ್ಲ. ಮತ್ತೇನೈತಿ ಸಚ್ಚಿತಾರು ಬಂಧನ ಮಾಡಿ ಅದ್ರನ್ನ ಯಾವುದಾಗೈತಿ ಬಾಯಿಕಾಯಿ ಎಲ್ಲಾಗಿದ್ರೆ ಅಮುಕ್ ಹಾಕಿ ಅದ್ರೊಳಗೆ ತೊಗೊಂಡು ಹೋದ್ರು ಅದು ಸಾಮಾನ್ಯಲ್ಲಿ ಹಾಕಿ ಅರ್ಯಾದ ಇಲ್ಲ ಅದು ಯೋಗ್ಯ ಇಲ್ಲ ಇದು ದೂಷಿಕ ಅತ್ಯಾಚಾರ ಬರ್ತೈತಿ. ಮತ್ತೇನ ಆಹಾರ ಇಲ್ದ್ರೆ ಅವ್ರು ಏನು ಮಾಡ್ತಾಳು ಆ ಬಾಯಿಕಾಯಿ ಎಲ್ಲಿ ಮ್ಯಾಗಿದ್ರೆ ಆಹಾರ ಉಣ್ಗಿಕ್ತಾರು ದೂಷೈತಿ ತಿಳ್ಕೊಳ್ಳೋದ. ಗರಿಷ್ಠ ಪದಾರ್ಥಗಳು ತಿನ್ನೋದ ಇದು ಸುಧಾ ಭೋಗಪೂರ್ವಣಿಂದಾಗ ದೂಷೈತಿ. ಮತ್ತು ಈ ಅರ್ಧ ಪಕ್ವಗಳು ಅಂದರೆ ಏನು ಎಳ್ಕೆ ಅಟ್ಟಿಟ್ಟು ತಟ್ಟು ತಿನ್ನೋದು ಇಲ್ಲ, ಪೂರ್ವ ಪಕ್ವಾದಂದರೆ ತಿನ್ನೋದಿಲ್ಲ. ಇವತ್ತನ ಇದಕ್ಕಿಲ್ದ್ರೆ ತೂಕಕ್ಕೂ ಆಹಾರ ಅಂತಾರು. ಹೊಡೆದೈತಿ ಅತಿಥಿ ಸಮವಿಭಾಗ. ಅತಿಥಿ ಸಮವಿಭಾಗ ಅಂದರೆ ಕಿಂवा ವಯೋವೃತ್ತ ಅಂತಾರೆ. ಇದೇನಿತ್ತು ತನ್ನ ಭಕ್ತಿಲೇ ಫಳ ಆ ಭಕ್ತಿ ಮಾಡಿ ಆ ಭಕ್ತಿಯಿಂದ फळ अपेक्षा न वाढता तम न्यायनियोजित पदार्थले म्हणजे नऊ यान ಹುಡಿಸಿದೋ ನ್ಯಾಯೋಜಿತ ಪದಾರ್ಥಲೆ ಇಲ್ದ್ರೆ ಮುನಿಗಳಿಗೆ ದಾನ ಔಷಧ ಪಾನಿ ಆಹಾರ ಈಜೇನು ಕೊಡ್ತಾರೋ ಇದಕ್ಕಿಲ್ಲರ ಅತಿಥಿ ಸೇವೆ ಕಿಂवा ವಯೋವೃತ್ತಿ ಅಂತ ವ್ಯವಹಾರದಾಗ ಇದ್ರೊಳಗೆ ಬರ್ತೈತಿ. ಕಿಂवा ಉಪಕರಣಗಳೆಲ್ಲ ಕೊಟ್ಟಿಂದ ಇದಿಲ್ಲ ಶುದ್ಧ ಆಹಾರ ಕೊಡ್ತಾರೋ ಅದಕ್ಕಿಲ್ಲ ನವದಾ ಭಕ್ತಿಲೇ ಕೊಡ್ತಾರೆ. ಅದಕ್ಕಿಂತ ಅತಿ ಸ್ವಯಂದಾಗ ಬರ್ತೈತಿ. ಈ ತಿಳ್ಕೊರಿ ಏನಂದರೆ ಇಲ್ಲಿ ನ್ಯಾಯೋಜಿತ ಉಪಾರ್ಜಿತ ಅಂದರೆ ಯೋಗ್ಯ ಪದ್ಧತಿಲೇ ಉಪಾರ್ಜಿತ ಆಗಿಂದ ಆಹಾರ ಕೊಡಬೇಕು. ಒಂದು ತೊಡ್ಕೆದಾಗಿತ್ತು ಉದಾಹರಣೆ ಬಂತು ನನ್ನ ಧ್ಯಾನದಾಗ ಏನಿತ್ತು ಅವರೇ ಆಹಾರ ಇತ್ತು ಅಲ್ಲಿ ಏನು ಮಾಡಿರು ಅವ್ರ ಮನೆಯವ್ರು ಅವ್ರ ಮಾಲಕ್ ಕೂಡ ಏನು ಮಾಡಿರು ಆ ರೀತಿ ಇನ್ನು ನಂತಕ ಏನಿಲ್ಲ ಕಾಯಿ ಪಲ್ಯ ಮಾಡುವಾಗ ಏನು ಇಲ್ಲಾಗೈತಿ ಇಲ್ಲಿ ಸಣ್ಣಕ್ಕಿದಲ್ಲ ಅವ್ರ ಏನು ಮೊಳೆ ನೋವು ತೊಗೊಂಡು ಬರ್ದ ಅವ್ರು ಬಿನ್ ಹೇಳಿದ್ರು ಅಲ್ಲಿ ತುಡಿ ಮಾಡಿ ತೊಗೊಂಡ್ಬರ್ತಾನೆ. ಮತ್ತು ಆರು ಮಾಡಿ ಕೊಡ್ತಾಣ ಯಾರಿಗೆ ಮಹಾರಾಜಗಳು ಆರು ಕೊಡ್ತಾಣ. ಮಹಾರಾಜಗಳು ಭಾವ ಎಲ್ಲ ಬೆಳೆಸ್ತೈತಿ. ಅವ್ರು ಏನು ಮಾಡ್ತಾರೋ ಅಲ್ಲಿ ಚಮಚ ಒಂದು ಇರ್ತಿದ್ರು ಅದು ಕಮಡೋದು ಹಾಕೋತಾರೆ ಬರ್ತಾರೆ. ಬೆಳೆ ಚಮಚ ಅಂದರೆ ಏನೇ ಥರದಾಗ ಇರ್ತಿದ್ದ ಸಂದಿದ್ದಿರ್ತಿತ್ತು ಸಂದಿ ಚಮಚ ಎಲ್ಲ ಬೆಳೆ ಹಾಕೋದಾಗ ಬರ್ತಾರೆ. ಅಂದು ಇವ್ರು ಎಲ್ಲ ಇವ್ರು ಹಣ್ಣುಗಳು ತಿಕ್ಕೋದೆಲ್ಲ ಆಯಿತು. ಅದಾಗ ಹೆಣ್ಮಗಳು ನೋಡ್ಕೊತಾರಲ್ಲ ಚಮಚ ಎಲ್ಲ ಹೋಯ್ತು ಎಲ್ಲಿ ಹೋಯ್ತು ಏನು ಹೋಯ್ತು ಹೆಂಗೆ ಹೋಯ್ತು ಅದೆಲ್ಲ ಹುಡ್ಕಾಡ್ದೆ ಮತ್ತು ಅಯಿಂದ ಇವ್ರು ನೀರು ಹಾಕಿದಾಗ ಅಲ್ಲಿ ಹೋಗಿ ನೋಡ್ತಾರೆ ಅದ್ರೊಳಗೆ ಕಾಣಿಸ್ಕೊಯ್ತು ಇದು ಯಾಕೆ ಭಾವ ಆಯಿತೋ ಆಯ್ತು. ಅವ್ರು ಕೇಳ್ತಾರೆ ಮಹಾರಾಜರು ನನ್ನ ಭಾವ ಹಿಂಗೆ ಯಾಕೆ ಆಗಬೇಕು ಅದು ನೀವು ಎಲ್ಲಿಂದ ತಂದ್ರಿ ಅನ್ನ ಮಾಡಿರಿ ಅದಾಗ ಹೇಳ್ತಾನೆ ಹೆಂಗೆ ತುಡು ಮಾಡಿದೆ ಆಯಿತು ಭಾವ ಆಯ್ತಲ್ಲಿ ತಿಳ್ಕೋಬೇಕು. ಹೆಂಗಿದ್ರೆ ಕೊಡಬಾರ್ದು ಠೀಕ್ ಐತಿ ನನ್ನ ಟೈಮ್ ಆಗೈತಿ. ನೀವು ತೊಳ್ಕೆದಾಗೆಲ್ಲ ಹೇಳೋದು ಪ್ರಯತ್ನ ಮಾಡಿದ್ದೇನು ನೀವು ತೊಂದರೆ ತೋರಿ.